ಇಂದು ಕೋರೆಷನ ಪ್ರೇರಣೆ ಮತ್ತು ನಮ್ಮ ಭವಿಷ್ಯ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಭವಿಷ್ಯವು ಇಂದೇ ಆರಂಭವಾಗುತ್ತದೆ ಎಂಬುದು ನಿಜವಲ್ಲವೇ? ಭವಿಷ್ಯವು ಇಂದಿನಿಂದ ಪ್ರಾರಂಭವಾಗುವುದರಿಂದ ನಾವು ಹಿಂದಿನ ಎಲ್ಲಾ ವಿಷಯವನ್ನು ಬಿಟ್ಟುಬಿಡಬೇಕು. ಈ ಕ್ಷಣದಿಂದಲೇ ನಾವೆಲ್ಲರೂ ನಾವು ಬಯಸುವ ಭವಿಷ್ಯವನ್ನು ರೂಪಿಸಲು ಪ್ರಾರಂಭಿಸೋಣ. ಹಾಗಾದರೆ ನಮ್ಮ ಆತ್ಮಿಕ ಭವಿಷ್ಯವೇನು? ದೇವರು ಮೊದಲೇ ನೇಮಿಸಿ ವಾಗ್ದಾನ ಮಾಡಿರುವ ಅನೇಕ ವಿಷಯಗಳನ್ನು ನಾವು ಪರಿಗಣಿಸುವಾಗ ನಮಗೆ ಶಾಶ್ವತವಾದ ಭವಿಷ್ಯವನ್ನು ವಾಗ್ದಾನ ಮಾಡಲಾಗಿದೆ ಎಂದು ನಾವು ನಿಜವಾಗಿಯೂ ನೋಡಬಹುದು. ಪ್ರವಾದಿ ದಾನಿಯೇಲ ಮತ್ತು ಅಪೊಸ್ತಲ ಯೋಹಾನನ ಪ್ರವಾದನೆಗಳಲ್ಲಿ ನಾವು ದೇವರೊಂದಿಗೆ ಯುಗಯುಗಾಂತರಗಳಿಗೂ ಇರುವೆವು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ನಾವು ನಿತ್ಯಜೀವ ಮತ್ತು ನಿತ್ಯವಾದ ಆಶೀರ್ವಾದಗಳನ್ನು ಅನುಭವಿಸುವ ಲೋಕದಲ್ಲಿ ನೆಲೆಸುತ್ತೇವೆ ಎಂಬುದನ್ನು ಪ್ರಕಟಪಡಿಸುತ್ತದೆ. ಇಂದು ಸತ್ಯವೇದದಲ್ಲಿರುವ ಈ ಸತ್ಯಗಳನ್ನು ಪರಿಶೀಲಿಸುತ್ತಾ ಕೋರೆಷನು ಪಡೆದ ಪ್ರೇರಣೆಯನ್ನು ನಾವು ಈಗ ಪಡೆಯುತ್ತಿರುವ ಪ್ರೇರಣೆಯೊಂದಿಗೆ ಹೋಲಿಸಿ ನೋಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಮೊದಲು ನಮ್ಮ ಭವಿಷ್ಯದ ಬಗ್ಗೆ ಸತ್ಯವೇದವು ಏನು ಹೇಳುತ್ತದೆ ಎಂಬುದನ್ನು ಪರಿಶೀಲಿಸೋಣ. ಪ್ರಕಟಣೆ ಪುಸ್ತಕ ಅಧ್ಯಾಯ 22 ವಚನ 1 ನೋಡೋಣ. ಪ್ರಕಟಣೆ ಪುಸ್ತಕ ಅಧ್ಯಾಯ 22 ವಚನ 1 ನೋಡೋಣ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಇದು ನಮ್ಮ ಭವಿಷ್ಯವಾಗಿದೆ. ನಮ್ಮ ಭವಿಷ್ಯವು ಶಾಸ್ತ್ರಗಳಲ್ಲಿ ದಾಖಲಾಗಿದೆ ಎಂಬ ಸತ್ಯವನ್ನು ಪರಿಗಣಿಸುವಾಗ ನಿಮ್ಮ ಹೃದಯದಲ್ಲಿ ಯಾವ ಆಲೋಚನೆಗಳು ಅಥವಾ ಭಾವನೆಗಳು ಮೂಡುತ್ತಿವೆ? ಕೋರೆಷನಂತೆ ನೀವು ಪ್ರೇರಿತರಾಗಿದ್ದೀರಾ? ಯೆಶಾಯನು ಅಧ್ಯಾಯ 45ರಲ್ಲಿ ದಾಖಲಾಗಿದ್ದ ತನ್ನ ಭವಿಷ್ಯದ ಕುರಿತು ಕೋರೆಷನು ಓದಿದಾಗ ಅಂತಹ ಒಂದು ಪ್ರವಾದನೆಯು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಂಡು ಅವನ ಮನಸ್ಸು ಬಹಳವಾಗಿ ಪ್ರೇರಿತವಾಯಿತು. ದೇವರು ನಮ್ಮ ಭವಿಷ್ಯಕ್ಕಾಗಿ ಏನು ಯೋಜಿಸಿದ್ದಾರೆಂದು ನಮಗೆ ತೋರಿಸಿದಾಗ ಸತ್ಯವೇದವು ಅಂತಹದ್ದನ್ನು ಉಲ್ಲೇಖಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳುವ ಮೂಲಕ ನಾವು ಅದನ್ನು ನಿರ್ಲಕ್ಷಿಸುವುದು ಸರಿಯಿಲ್ಲ, ಅಲ್ಲವೇ? ಸತ್ಯವೇದದಲ್ಲಿ ತನ್ನ ಕುರಿತಾದ ಪ್ರವಾದನೆಗಳನ್ನು ನೋಡಿದಾಗ ತನ್ನ ಸ್ವಂತ ಸಾಧನೆಗಳು ಮತ್ತು ವಿಜಯಗಳಿಂದ ತನ್ನ ಪ್ರಬಲ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದೇನೆ ಎಂದು ಭಾವಿಸಿದ್ದ ಕೋರೆಷನು ದೇವರು ಈಗಾಗಲೇ ನಾನು ನಿನ್ನ ಮುಂದೆ ಹೋಗಿ ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂದು ವಾಗ್ದಾನ ಮಾಡಿದ್ದರು ಎಂಬುದನ್ನು ಅರಿತುಕೊಂಡನು. ದೇವರು ಕೋರೆಷನಿಗಿಂತಲೂ ಮುಂದಾಗಿ ಹೋಗಿ ಅವನಿಗೆ ಪವಿತ್ರವಾದ ಬಿರುದನ್ನು ಅನುಗ್ರಹಿಸಿ ಅವನು ಸಾಧಿಸುವ ಎಲ್ಲಾ ಜಯಗಳ ಫಲಿತಾಂಶವನ್ನು ಮುಂತಿಳಿಸಿ ವಾಗ್ದಾನ ಮಾಡಿದ ದೃಶ್ಯವನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಇಂದು ನೀವು ಪ್ರಕಟಣೆ ಅಧ್ಯಾಯ 22 ಓದುವಾಗ ನಿಮ್ಮ ಹೃದಯಗಳಲ್ಲಿ ಅದೇ ರೀತಿಯ ವಿಸ್ಮಯವು ಉದಯಿಸುತ್ತದೆಯೇ? ನಿಜವಾಗಿಯೂ ಉದಯಿಸುತ್ತದೆಯೇ? ಹಾಗೆ ಉಂಟಾದರೆ ಇದು ನಿಜವಾಗಿಯೂ ಪವಿತ್ರಾತ್ಮವನ್ನು ಸ್ವೀಕರಿಸಿದ ಹೃದಯವೆಂದು ನಾವು ಹೇಳಬಹುದು. ದೇವರು ನಮಗೆ ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಎಂದು ನಮಗೆ ವಾಗ್ದಾನ ಮಾಡುತ್ತಾರೆ.
ತನ್ನ ಕಾರ್ಯಗಳು ಈಗಾಗಲೇ ಪೂರ್ಣಗೊಂಡಿದ್ದರು. ಕೋರೆಷನು ತನ್ನ ಬಗ್ಗೆ ಸತ್ಯವೇದದಲ್ಲಿ ದಾಖಲೆಗಳು ಅಸ್ತಿತ್ವದಲ್ಲಿವೆ ಮತ್ತು ನೂರಾರು ವರ್ಷಗಳಿಂದ ಪ್ರವಾದಿಗಳು ಪ್ರವಾದನೆಗಳನ್ನು ನೀಡಿದ್ದಾರೆ ಎಂಬ ಅಂಶದಿಂದ ಅವನು ಬಹಳ ಆಶ್ಚರ್ಯಗೊಂಡನು. ಆದ್ದರಿಂದ ಅವನು ಸೆರೆಯಲ್ಲಿರುವ ಎಲ್ಲಾ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿ ಅವರನ್ನು ತಮ್ಮ ತಾಯ್ನಾಡಿಗೆ ಹಿಂತಿರುಗಲು ಅನುಮತಿಸಿದನು. ಕೋರೆಷನು ಕೇವಲ ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದ್ದಲ್ಲದೆ, ಹೋಗಿ ನಿಮ್ಮ ದೇವರಿಗೆ ಒಂದು ಆಲಯವನ್ನು ಕಟ್ಟಿರಿ ಎಂದು ಆಜ್ಞಾಪಿಸಿದನು. ಅವನು ಆಲಯದ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದಲ್ಲದೆ, ವಿವಿಧ ಸಾಮಗ್ರಿಗಳನ್ನು ಒದಗಿಸುವ ಮೂಲಕ ಆ ಯೋಜನೆಗೆ ಬೆಂಬಲ ನೀಡುವಂತಹ ಆಶ್ಚರ್ಯಕರವಾದ ಕಾರ್ಯವನ್ನು ಮಾಡಿದನು. ಪ್ರವಾದಿ ಯೆಶಾಯನ ದಾಖಲೆಯು ಅವನ ಹೃದಯವನ್ನು ಆಳವಾಗಿ ಸ್ಪರ್ಶಿಸಿತು ಎಂಬುದಕ್ಕೆ ಇದು ಪುರಾವೆಯಲ್ಲವೇ? ಪಾರಸಿಯ ಅರಸನಾದ ಕೋರೆಷನು ಮತ್ತು ಪಾರಸಿಯ ಸಾಮ್ರಾಜ್ಯವು ದೇವರನ್ನು ನಂಬದ ಜನಾಂಗವಾಗಿದ್ದರು. ಕೋರೆಷನು ಆ ಎಲ್ಲಾ ದಾಸರನ್ನು ಬಿಡುಗಡೆ ಮಾಡಿದನು. ಇಸ್ರಾಯೇಲ್ಯರನ್ನು ಇಟ್ಟುಕೊಳ್ಳುವುದರಿಂದ ತನ್ನ ದೇಶಕ್ಕೆ ಹೆಚ್ಚಿನ ಆರ್ಥಿಕ ಲಾಭವಾಗುತ್ತಿದ್ದರೂ ಕೋರೆಷನು ಅವರೆಲ್ಲರನ್ನೂ ದಾಸತ್ವದಿಂದ ಬಿಡುಗಡೆ ಮಾಡಿದನು. ಮತ್ತು ಯೆರೂಸಲೇಮಿಗೆ ಹೋಗಿ ದೇವರ ಆಲಯವನ್ನು ಕಟ್ಟಿರಿ ಎಂದು ಹೇಳಿ ಆಲಯವನ್ನು ಕಟ್ಟಲು ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಸಹ ಒದಗಿಸಿಕೊಟ್ಟನು. ಸತ್ಯವೇದದ ಪ್ರವಾದನೆಗಳಲ್ಲಿ ತನ್ನ ಬಗ್ಗೆ ಒಂದು ದಾಖಲೆ ಇದೆ ಎಂಬುದನ್ನು ಅರಿತುಕೊಂಡಾಗ ಅವನು ಬಹಳವಾಗಿ ಪ್ರೇರಿತಗೊಂಡನು. ದೇವರು ಸತ್ಯವೇದದ ಮೂಲಕ ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಬಹಳ ವಿಷಯವನ್ನು ಪ್ರಕಟಪಡಿಸುತ್ತಾರೆ. ಆದರೂ ಕೋರೆಷನನ್ನು ಪ್ರೇರೇಪಿಸಿದ ಅದೇ ಆಳವಾದ ಸಂತೋಷ ಮತ್ತು ದೃಢವಿಶ್ವಾಸದಿಂದ ತುಂಬಿ ದೇವರು ಆಜ್ಞಾಪಿಸಿದ ಕೆಲಸವನ್ನು ನಾವು ನಿಜವಾಗಿಯೂ ನಮ್ಮ ಪೂರ್ಣ ಹೃದಯ ಮತ್ತು ಆತ್ಮದಿಂದ ನಿರ್ವಹಿಸುತ್ತಿದ್ದೇವೆಯೇ? ನಮ್ಮ ಸಮಯದಲ್ಲಿ ಸತ್ಯವೇದದಲ್ಲಿ ನಮ್ಮ ಬಗ್ಗೆ ಅಸಂಖ್ಯಾತ ದಾಖಲೆಗಳಿದ್ದರೂ ನಾವು ಅವುಗಳನ್ನು ಬಹಳ ಲಘುವಾಗಿ ಪರಿಗಣಿಸುತ್ತೇವೆ. ಅಂತಹ ವಿಷಯಗಳು ಸತ್ಯವೇದದಲ್ಲಿ ದಾಖಲಾಗಿವೆ ಎಂದು ನಾನು ಭಾವಿಸುತ್ತೇನೆ ಎಂದು ನಾವು ಸುಮ್ಮನೆ ಯೋಚಿಸುತ್ತೇವೆ. ಸದಸ್ಯರೇ, ನಾವು ಯುಗಯುಗಾಂತರಗಳಲ್ಲಿಯೂ ಆಳುವೆವು ಎಂದು ಹೇಳುವ ಪ್ರವಾದನೆಯ ಮುಖ್ಯ ನಾಯಕರಲ್ಲವೇ? ಆದಾಗ್ಯೂ ನಮ್ಮಲ್ಲಿ ಕೆಲವರು ಇದನ್ನು ಬೇರೆಯವರ ಕಥೆಯಂತೆ ಪರಿಗಣಿಸುತ್ತಾರೆ. ಈಗ ನಾವು ಪ್ರಕಟಣೆ ಅಧ್ಯಾಯ 21ರಲ್ಲಿರುವ ನಮ್ಮ ಭವಿಷ್ಯದ ಕುರಿತ ದಾಖಲೆಯನ್ನು ಒಟ್ಟಿಗೆ ತೆಗೆಯೋಣ. ಅಧ್ಯಾಯ 21 ವಚನ 1. ತರುವಾಯ ನೂತನ ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು, ಇನ್ನೂ ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾ ಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೆ, ಆತನು ಅವರೊಡನೆ ವಾಸಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. ಇನ್ನು ನಾವು ಮರಣವಾಗಲಿ ದುಃಖವಾಗಲಿ ಗೋಳಾಟವಾಗಲಿ ಅಥವಾ ನೋವಾಗಲಿ ಇಲ್ಲದ ನಿತ್ಯ ಲೋಕದ ವಾಗ್ದಾನವನ್ನು ಪಡೆದವರಾಗಿದ್ದೇವೆ. ಈ ಎಲ್ಲಾ ವಾಗ್ದಾನಗಳು ಇಂದು ಹೊಸ ಒಡಂಬಡಿಕೆಯ ಸತ್ಯದಲ್ಲಿ ತಂದೆ ಮತ್ತು ತಾಯಿಯನ್ನು ಗೌರವಿಸುವ ಚೀಯೋನಿನಲ್ಲಿರುವ ಪರಲೋಕದ ಮಕ್ಕಳಿಗೆ ಅನುಗ್ರಹಿಸಲ್ಪಟ್ಟಿಲ್ಲವೇ? ಒಂದು ವೇಳೆ ಕೋರೆಷನು ಈ ಮಹಿಮೆಯ ದಿವ್ಯದರ್ಶನವನ್ನು ನೋಡಿದ್ದರೆ ಅವನ ಹೃದಯದಲ್ಲಿ ಎಂತಹ ಭಾವನೆ ಮೂಡುತ್ತಿತ್ತು? ನಾವು ಕೋರೆಷನಿಗಿಂತಲೂ ಆಳವಾಗಿ ಪ್ರಭಾವಿತರಾಗಿದ್ದೇವೆಯೇ? ಅವನು ಪ್ರವಾದನೆಯನ್ನು ನೋಡಿ ತಕ್ಷಣವೇ ಅದರಂತೆ ವರ್ತಿಸಿದಂತೆಯೇ? ನಮ್ಮ ಕುರಿತು ಬರೆಯಲಾದ ಪ್ರವಾದನೆಗಳನ್ನು ನೆರವೇರಿಸಲು ನಮ್ಮನ್ನು ಪ್ರೇರೇಪಿಸುವಂತಹ ನಂಬಿಕೆಯು ನಮ್ಮ ಹೃದಯದಲ್ಲಿ ಎಚ್ಚರವಾಗುತ್ತಿದೆಯೇ ಎಂದು ನಾವು ಒಂದು ಕ್ಷಣ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ಕೋರೆಷನು ಆಳವಾದ ಭಾವನೆಗೆ ಅನುಗುಣವಾಗಿ ನಮ್ಮ ಪ್ರತಿಕ್ರಿಯೆಯನ್ನು ಅಳೆಯುವಾಗ ಇದು ನಾವು ಪರಿಗಣಿಸಬೇಕಾದ ನಿರ್ಣಾಯಕ ಅಂಶವಾಗಿದೆ. ಸ್ವತಃ ದೇವರು ಅವರ ಸಂಗಡ ಇರುವನು ಎಂದು ಬರೆಯಲಾಗಿದೆ. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ.
ಈ ವಚನದಲ್ಲಿರುವ ಅವರು ಎಂಬ ಜಾಗದಲ್ಲಿ ನಿಮ್ಮ ಸ್ವಂತ ಹೆಸರನ್ನು ಸೇರಿಸಿ ನೋಡಿರಿ. ಪ್ರವಾದನೆಗಳಲ್ಲಿ ತನ್ನ ಹೆಸರು ಕೋರೆಷ ಎಂಬುದು ದಾಖಲಾಗಿದೆ ಎಂಬ ಒಂದೇ ಕಾರಣಕ್ಕೆ ಅರಸನಾದ ಕೋರೆಷನು ಮನಕರಗಿ ಆಶ್ಚರ್ಯಚಕಿತನಾದನು. ದೇವರು ಅವರೊಂದಿಗಿದ್ದು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವೆನೆಂದು ವಾಗ್ದಾನ ಮಾಡಿದರು. ಅವರು ಎಂದು ಉಲ್ಲೇಖಿಸಲಾದ ಆ ಗುಂಪಿನಲ್ಲಿ ನಿಮ್ಮ ಹೆಸರುಗಳು ದಾಖಲಾಗಿವೆ. ಅಲ್ಲಿ ದಾನಿಯೇಲನ ಹೆಸರು ಇರುವುದು, ಹಾಗೆಯೇ ಯಾಕೋಬ, ಮೆಲಿಸಾ ಮತ್ತು ಯೋಹಾನನ ಹೆಸರುಗಳು ಇರುವುವು. ಈ ಎಲ್ಲ ವ್ಯಕ್ತಿಗಳು ಅವರು ಎಂಬ ಒಂದೇ ಪದದಲ್ಲಿ ಒಳಗೊಂಡಿದ್ದಾರೆ. ಇಂದು ನಾವು ಈ ಪ್ರವಾದನೆಯಲ್ಲಿ ನಮ್ಮ ಹೆಸರುಗಳನ್ನು ಸೇರಿಸಿ ನಮಗಾಗಿ ಕಾದಿರುವ ಮಹಿಮೆಯುಳ್ಳ ಭವಿಷ್ಯವು ಎಂತಹುದೆಂದು ನೋಡಿಕೊಳ್ಳುವುದು ಅವಶ್ಯಕವಾಗಿದೆ. ಸತ್ಯವೇದವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡುವುದು, ಅದರ ಬೋಧನೆಗಳನ್ನು ಪೂರ್ತಿ ತಿಳಿದುಕೊಳ್ಳುವುದು, ಅದರ ವಚನಗಳನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ದೇವರ ವಾಕ್ಯವನ್ನು ಬಹಳ ವಾಗ್ಮಿತೆಯಿಂದ ಘೋಷಿಸುವುದು ಖಂಡಿತವಾಗಿಯೂ ಮುಖ್ಯವಾದರೂ ಕೋರೆಷನು ಅನುಭವಿಸಿದ ಆಳವಾದ ಭಾವನೆಯೂ ಅಷ್ಟೇ ಮುಖ್ಯ. ನಾವು ಸತ್ಯವೇದವನ್ನು ನೋಡುವಾಗ ದೇವರು ನನ್ನ ಭವಿಷ್ಯವನ್ನು 2000 ವರ್ಷಗಳ ಹಿಂದೆಯೇ ಈ ರೀತಿ ದಾಖಲಿಸಿದ್ದಾರೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ಈ ದೃಶ್ಯವನ್ನು ನಾವು ಆಲೋಚಿಸುವಾಗ ನಾವೆಲ್ಲರೂ ಸುವಾರ್ತೆಯ ಕೆಲಸವನ್ನು ಕೋರೆಷನಿಗಿಂತಲೂ ಹೆಚ್ಚಿನ ಮನಸ್ಫೂರ್ತಿಯೊಂದಿಗೆ ಮಾಡೋಣ. ಸದಸ್ಯರೇ, ನಮ್ಮ ಭವಿಷ್ಯವನ್ನು ನಾವು ನೋಡುವಾಗ ಅದು ಹೇಗಿದೆ? ಎಂತಹ ಮಹಿಮೆಯುಳ್ಳ ಭವಿಷ್ಯವು ನಮಗಾಗಿ ಕಾದಿದೆ. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇಲ್ಲದ ಲೋಕ. ಆ ಲೋಕವು ನಮಗೆ ಕೊಡಲ್ಪಡುತ್ತದೆ. ಅಲ್ಲಿ ದೇವರು ದಾನಿಯೇಲನ ಜೊತೆ ಇರುತ್ತಾರೆ. ಅವರು ಮೆಲಿಸಾಳ ಜೊತೆ ಇರುತ್ತಾರೆ. ನಾವು ಕೋರೆಷನಿಗಿಂತ 10,000 ಪಟ್ಟು ದೊಡ್ಡದಾದ ವಾಗ್ದಾನವನ್ನು ಪಡೆದಿದ್ದರೂ ನಾವು ಅವನಿಗಿಂತ ಬಹಳ ಕಡಿಮೆ ಪ್ರೇರಿತರಾಗಿದ್ದೇವೆ. ಈ ವರ್ತನೆಯನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ, ಅಲ್ಲವೇ? ಈ ಕ್ಷಣದಿಂದಲೇ ನಾವೆಲ್ಲರೂ ನಮ್ಮ ಆತ್ಮಿಕ ಕಣ್ಣುಗಳನ್ನು ಅಗಲವಾಗಿ ತೆರೆದು ದೇವರು ನಮಗಾಗಿ ಸಿದ್ಧಪಡಿಸಿರುವ ಭವಿಷ್ಯದ ಲೋಕದ ಮೇಲೆ ನಮ್ಮ ನಿರೀಕ್ಷೆಯನ್ನು ಇಟ್ಟು ನಮ್ಮ ಮುಂದಿರುವ ಊಟವನ್ನು ಶ್ರದ್ಧೆಯಿಂದ ಓಡೋಣ. ದೇವರು ನಮಗೆ ನೀಡಿರುವ ಅನೇಕ ವಾಗ್ದಾನಗಳಲ್ಲಿ ಯೋಹಾನನು ಅಧ್ಯಾಯ 14 ತೆಗೆಯೋಣ. ಯೋಹಾನನು ಅಧ್ಯಾಯ 14 ವಚನ 1ರಲ್ಲಿರುವ ವಾಕ್ಯಗಳನ್ನು ನೋಡೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ದೇವರ ಶಾಶ್ವತವಾದ ಮನೆಗೆ ನಮ್ಮನ್ನು ಮುನ್ನಡೆಸಲು ಯೇಸು ಕ್ರಿಸ್ತನು ಈ ಮಾರ್ಗವನ್ನು ಸಿದ್ಧಪಡಿಸಿ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂದು ವಾಗ್ದಾನ ಮಾಡಿದರು. ಪರಲೋಕದ ಪವಿತ್ರ ಜನರಾಗಿ ಅಸ್ತಿತ್ವದಲ್ಲಿರುವುದೇ ಕೃತಜ್ಞತೆ ಸಲ್ಲಿಸಲು ಮುಖ್ಯ ಕಾರಣವಾಗಿದೆ. ಎಷ್ಟಾದರೂ ಅವರು, ನಾನು ನಿಮ್ಮನ್ನು ಯುಗಯುಗಾಂತರಗಳವರೆಗೂ ಆಳ್ವಿಕೆ ಮಾಡುವ ರಾಜವಂಶಸ್ಥರಾದ ಯಾಜಕರನ್ನಾಗಿ ಮಾಡುವೆನು ಎಂದು ಹೇಳಿದರು. ಇದಲ್ಲದೆ ಕೃತಜ್ಞರಾಗಿರಲು ಅದು ಸಾಕಾಗುವುದಿಲ್ಲ ಎಂಬಂತೆ ಅವರು ಇನ್ನು ಮರಣವಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ ಅಥವಾ ನೋವು ಇಲ್ಲದ ಲೋಕವನ್ನು ನಾನು ನಿಮಗೆ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದರು. ಈ ಲೋಕದಲ್ಲಿ ನಮ್ಮ ಭವಿಷ್ಯಕ್ಕಿಂತ ಹೆಚ್ಚು ಭವ್ಯವಾದ, ಹೆಚ್ಚು ಸುರಕ್ಷಿತ ಮತ್ತು ಹೆಚ್ಚು ಖಚಿತವಾದ ಭವಿಷ್ಯವು ಯಾರಿಗಿದೆ? ಚೀಯೋನಿನ ಮಕ್ಕಳಾದ ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರೂ ಅಂತಹ ವಾಗ್ದಾನಗಳನ್ನು ಪಡೆದಿಲ್ಲ. ಪ್ರವಾದಿ ಯೆಶಾಯನ ಪುಸ್ತಕದಲ್ಲಿ ತನ್ನ ಹೆಸರು ಇರುವುದನ್ನು ಕೋರೆಷನು ನೋಡಿದಾಗ ಅವನು ಬಹಳವಾಗಿ ಆಶ್ಚರ್ಯಗೊಂಡು, ನಿಜವಾಗಿಯೂ ನಾನು ಇಲ್ಲಿಯವರೆಗೆ ಸಾಧಿಸಿದ್ದೆಲ್ಲವೂ ನನ್ನ ಸ್ವಂತ ಕೆಲಸವಲ್ಲ, ಅದು ದೇವರ ಸಹಾಯದಿಂದಲೇ ನೆರವೇರಿದೆ ಎಂದು ಅರಿತುಕೊಂಡನು. ಕೇವಲ ಭೂಲೋಕದ ವಿಷಯಗಳಿಗೆ ಸಂಬಂಧಿಸಿದ ಒಂದು ಪ್ರವಾದನೆಯಿಂದ ಅವನು ಬಹಳವಾಗಿ ಪ್ರೇರಿತಗೊಂಡನು. ಇದಲ್ಲದೆ ಅವು ಕೇವಲ ತಾತ್ಕಾಲಿಕ ವಿಷಯಗಳಾಗಿದ್ದವು. ಹಾಗಾದರೆ ನಮ್ಮ ಪರಿಸ್ಥಿತಿ ಹೇಗಿತ್ತು? ನಮಗೆ ವಾಗ್ದಾನ ಮಾಡಲಾದ ಆನಂದವು ಇಂಥದ್ದು. ಇದು ಕೇವಲ ಶಾಶ್ವತವಾಗಿ ಎಂದು ಹೇಳಲಾಗಿದೆಯೇ? ಅದು ದುಪ್ಪಟ್ಟು ಎಂದು ದಾಖಲಾಗಿದೆ, ಅಲ್ಲವೇ?
ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ದಾಖಲಾಗಿದೆ. ಇದನ್ನು ವ್ಯಕ್ತಪಡಿಸಲು ಬೇರೆ ಪದಗಳಿಲ್ಲ. ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು. ನಮಗೆ ಅಂತಹ ಭವಿಷ್ಯವನ್ನು ವಾಗ್ದಾನ ಮಾಡಿ ಖಾತರಿಪಡಿಸಿರುವ ದೇವರ ವಾಕ್ಯವು ನಮ್ಮ ಹೆಸರುಗಳ ಹಿಂದೆಯೇ ಇದೆ. ನಾವು ಸತ್ಯವೇದವನ್ನು ಓದಿದಾಗಲೆಲ್ಲ ಯೇಸು ಬೆತ್ಲೆಹೇಮಿನಲ್ಲಿ ಜನಿಸಿದರು ಮತ್ತು ಜೋಯಿಸರು ಬಂದು ಆತನನ್ನು ಆರಾಧಿಸಿದರು ಎಂಬಂತಹ ಘಟನೆಗಳನ್ನು ತಿಳಿದುಕೊಳ್ಳುವುದು ಮುಖ್ಯ. ಎಷ್ಟಾದರೂ ಈ ಘಟನೆಗಳ ಮೂಲಕ ಆತನು ನಮಗೆ ಏನನ್ನು ಕೊಡಲು ಈ ಭೂಮಿಗೆ ಬಂದರು ಎಂಬ ಆಳವಾದ ಪ್ರಶ್ನೆಯನ್ನು ನಾವು ಕೇಳುವಂತಾಗಬೇಕು. ಕೋರೆಷನ ಭವಿಷ್ಯವು ಶ್ರೇಷ್ಠವಾಗಿತ್ತೆಂದು ನಾವು ಪರಿಗಣಿಸಬಹುದು, ಆದರೆ ಅದಕ್ಕೆ ಹೋಲಿಸಲಾಗದಷ್ಟು ವಿಶಾಲವೂ ಅಳೆಯಲಾಗದು ಮತ್ತು ಈ ಲೋಕದ ಜನರಿಗೆ ಊಹಿಸಲು ಅಸಾಧ್ಯವಾದ ಕೃಪಾಪೂರ್ಣವಾದ ಭವಿಷ್ಯವನ್ನು ದೇವರು ನಮಗೆ ನೀಡಿದ್ದಾರೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳೋಣ. ದೇವರು ತನಗೆ ಅನುಗ್ರಹಿಸಿದ ಭವಿಷ್ಯವನ್ನು ನೋಡುತ್ತಾ ಕೋರೆಷನು ಎಲ್ಲ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿದನು. ನಾವು ದೇಶದ ಆರ್ಥಿಕ ಹಿತಾಸಕ್ತಿಯನ್ನು ಪರಿಗಣಿಸಿದ್ದರೆ ಈ ನಿರ್ಧಾರವು ಅಪಾರ ನಷ್ಟವಾಗಿತ್ತು. ಆ ಸಮಯದಲ್ಲಿ ಹಲವಾರು ದಾಸರ ಮೂಲಕ ಹೊಂದಬಹುದಾದ ಅಪಾರ ಆರ್ಥಿಕ ಸಾಮರ್ಥ್ಯದ ಹೊರತಾಗಿಯೂ ಅವನು ಅವರೆಲ್ಲರನ್ನೂ ಅವರ ಬಂಧನದಿಂದ ಮುಕ್ತಗೊಳಿಸಿ ಬಿಡುಗಡೆ ಮಾಡಿದನು. ನಂತರ ಅವನು ಯೆರೂಸಲೇಮಿಗೆ ಹೋಗಿ ಇಸ್ರಾಯೇಲಿನ ದೇವರಾದ ಯೆಹೋವನಿಗೆ ಒಂದು ಆಲಯವನ್ನು ಕಟ್ಟಿರಿ ಎಂದು ಆಜ್ಞಾಪಿಸಿದನು. ಕೋರೆಷನು ಕೇವಲ ಆಜ್ಞೆಯನ್ನು ಹೊರಡಿಸದೆ ಆಲಯದ ಪುನರ್ನಿರ್ಮಾಣಕ್ಕೆ ಅಗತ್ಯವಾದ ಎಲ್ಲ ರೀತಿಯ ಬೆಂಬಲವನ್ನು ಒದಗಿಸಿದನು. ಇಂದು ದೇವರು ನಮಗೆ ಕೋರೆಷನಿಗಿಂತಲೂ ಹೆಚ್ಚು ಉಜ್ವಲವಾದ ಮತ್ತು ಮಹಿಮೆಯುಳ್ಳ ಭವಿಷ್ಯವನ್ನು ಅನುಗ್ರಹಿಸಿದ್ದಾರೆ. ಆದರೂ ನಮ್ಮ ಕ್ರಿಯೆಯು ಅವನು ಮಾಡಿದ್ದರ 1/1000 ಅಥವಾ 10,000 ಇಲ್ಲದಿದ್ದರೆ ಅದು ನಿಜವಾಗಿಯೂ ನಾಚಿಕೆಗೇಡಿನ ವಿಷಯವಲ್ಲವೇ? ದೇವರು ನಮಗೆ ಅದಕ್ಕಿಂತಲೂ ಹೆಚ್ಚಿನ ಕೃಪೆಯನ್ನು ದಯಪಾಲಿಸಿದರೂ ಅದೆಲ್ಲದರ ನಿಜವಾದ ಮತ್ತು ಅರ್ಥಪೂರ್ಣವಾದ ಅರಿವನ್ನು ನಾವು ಹೊಂದುವುದರಲ್ಲಿ ಕೊರತೆಯನ್ನು ಹೊಂದಿದ್ದೇವೆ. ಇದರ ಬಗ್ಗೆ ನಾವು ಆಲೋಚಿಸುವಾಗ ಕೋರೆಷನ ಹೃದಯಕ್ಕಿಂತ ನಮ್ಮ ಹೃದಯಗಳು ಕಡಿಮೆ ಪ್ರೇರಿತವಾಗಿದ್ದರೆ ಇದರ ಅರ್ಥವೇನು ಎಂದು ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕು. ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಇದನ್ನು ಆಳವಾಗಿ ಆಲೋಚಿಸಿ ಪ್ರಾಮಾಣಿಕವಾಗಿ ನಮ್ಮನ್ನೇ ಪರಿಶೀಲಿಸಿಕೊಳ್ಳಬೇಕು ಎಂದು ನಾನು ನಂಬುತ್ತೇನೆ. ಯೋಹಾನನು ಅಧ್ಯಾಯ 14ರಲ್ಲಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ಎಂದು ಹೇಳುತ್ತಾ ಯೇಸು ನಮಗಾಗಿ ಶಾಶ್ವತವಾದ ಮನೆಯನ್ನು ಸಿದ್ಧಪಡಿಸುತ್ತಿರುವ ದೃಶ್ಯವನ್ನು ಸಹ ನಾವು ಕಾಣುತ್ತೇವೆ. ಲೂಕನು ಅಧ್ಯಾಯ 19 ತೆಗೆಯೋಣ. ಅಧ್ಯಾಯ 19 ವಚನ 12. ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರದೇಶಕ್ಕೆ ಹೊರಟನು. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರ್ರಿ ಎಂದು ಹೇಳಿಹೋದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಆತನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ, ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದ್ದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಎರಡನೆಯವನು ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 5 ಮೊಹರಿಗಳು ದೊರಕಿದವು ಅನ್ನಲು ಅವನು ಇವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು. ಬಳಿಕ ಮತ್ತೊಬ್ಬನು ಬಂದು, ದೊರೆಯೇ, ಇಗೋ ನೀನು ಕೊಟ್ಟ ಮೊಹರಿ, ನೀನು ಇಡದೆ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ನಿನಗೆ ಹೆದರಿಕೊಂಡು ಇದನ್ನು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಕೊಂಡೆನು ಅಂದನು. ಅದಕ್ಕೆ ಅವನು, ನೀನು ಕೆಟ್ಟ ಆಳು, ನಿನ್ನ ಮಾತಿನ ಮೇಲೆಯೇ ನಿನಗೆ ತೀರ್ಪು ಮಾಡುತ್ತೇನೆ. ನಾನು ಇಡದೆ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನ ಕೈಯಲ್ಲಿ ಯಾಕೆ ಕೊಡಲಿಲ್ಲ? ಆಮೇಲೆ ನಾನು ಬಂದು ಅದನ್ನು ಬಡ್ಡಿ ಸಹಿತ ತೆಗೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ಹತ್ತಿರ ನಿಂತಿದ್ದವರಿಗೆ ಆ ಮೊಹರಿಯನ್ನು ಇವನಿಂದ ತೆಗೆದುಕೊಂಡು 10 ಮೊಹರಿಗಳುಳ್ಳವನಿಗೆ ಕೊಡಿರಿ ಎಂದು ಹೇಳಿದನು. ಅವರು, ದೊರೆಯೇ, 10 ಮೊಹರಿಗಳು ಅವನಲ್ಲಿ ಅವೆಯಲ್ಲ ಎಂದು ಅವನಿಗೆ ಹೇಳಿದರು. ಅದಕ್ಕವನು, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ನಾನು ನಿಮಗೆ ಹೇಳುತ್ತೇನೆ.
ಮತ್ತು ತಮ್ಮ ಮೇಲೆ ನಾನು ದೊರೆತನ ಮಾಡುವುದು ಇಷ್ಟವಿಲ್ಲವೆಂದು ಹೇಳಿದ ಆ ನನ್ನ ವೆರಿಗಳನ್ನು ಇಲ್ಲಿಗೆ ತಂದು ನನ್ನ ಮುಂದೆ ಸಂಹಾರ ಮಾಡಬೇಕು ಅಂದನು. ಇಲ್ಲಿ 10 ಮೊಹರಿಗಳ ಸಾಮ್ಯದಲ್ಲಿ ಲೂಕನು 19 ತನ್ನ ಮೊಹರಿಯನ್ನು ಸುಮ್ಮನೆ ಇಟ್ಟುಕೊಂಡ ಆಳಿನ ಭವಿಷ್ಯ, ಹಾಗೆಯೇ 1 ಮೊಹರಿಯನ್ನು ಪಡೆದು ಇನ್ನೂ 10 ಸಂಪಾದಿಸಿದವನ ಭವಿಷ್ಯವೂ ದಾಖಲಾಗಿದೆ. ನಿಮಗೆ ಯಾವ ಭವಿಷ್ಯವು ಉತ್ತಮವೆಂದು ತೋರುತ್ತದೆ? 1 ಮೊಹರಿಯನ್ನು ಹಾಗೆಯೇ ಇಟ್ಟುಕೊಂಡಿದ್ದವನ ಭವಿಷ್ಯವೇ ಅಥವಾ ಇನ್ನೂ 10 ಮೊಹರಿಗಳನ್ನು ಸಂಪಾದಿಸಿದವನ ಭವಿಷ್ಯವೇ? 10 ಮೊಹರಿಗಳನ್ನು ಗಳಿಸಿದವನ ಭವಿಷ್ಯವು ಉತ್ತಮವಾಗಿದೆ ಎಂದು ನಾವು ಗುರುತಿಸಿದರೆ ನಾವು ಅದನ್ನು ನಮ್ಮ ಗುರಿಯಾಗಿಟ್ಟುಕೊಳ್ಳಬೇಕು. ಹಾಗಾದರೆ 10 ಮೊಹರಿಗಳನ್ನು ಸಂಪಾದಿಸಲು ನಾವು ಏನು ಮಾಡಬೇಕು? ಈ ಗುರಿಯನ್ನು ಸಾಧಿಸಲು ನಿಜವಾದ ಕ್ರಿಯೆ ಇರಬೇಕು, ಅಂದರೆ ನಿಜವಾದ ಅಭ್ಯಾಸ ಇರಬೇಕು. ಕೋರೆಷನು ತನ್ನ ಕುರಿತ ಪ್ರವಾದನೆಯಿಂದ ಮಾತ್ರ ಸಂತೋಷಪಡಲಿಲ್ಲ. ಅದು ದೇವಜನರನ್ನು ಸೆರೆಹಿಡಿದವರಿಂದ ಬಿಡುಗಡೆ ಮಾಡುವುದನ್ನು ಮತ್ತು ಆಲಯದ ಪುನರ್ನಿರ್ಮಾಣವನ್ನು ಸಹ ಮುಂತಿಳಿಸಿತ್ತು. ಆದ್ದರಿಂದ ಆ ಪ್ರವಾದನೆಗೆ ಅನುಗುಣವಾಗಿ ಅವನು ಏನು ಮಾಡಿದನು? ಅವನು ಅದನ್ನು ನಂಬಿದ್ದರಿಂದ ಪ್ರವಾದಿಸಿದಂತೆಯೇ ಅದನ್ನು ನೆರವೇರಿಸಿದನು. ಅವನು ಎಲ್ಲ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿದನು. ಆ ಸಮಯದಲ್ಲಿ ವಶಪಡಿಸಿಕೊಂಡ ರಾಷ್ಟ್ರಗಳ ಜನರನ್ನು ಕೆಲಸಗಾರರಾಗಿ ಸೆರೆಹಿಡಿದಿಟ್ಟುಕೊಳ್ಳುವುದು ಆರ್ಥಿಕತೆಗೆ ಗಮನಾರ್ಹ ಉತ್ತೇಜನವಾಗಿತ್ತು. ಆದಾಗ್ಯೂ ತನ್ನ ದೇಶದ ಆರ್ಥಿಕತೆಗೆ ಉಂಟಾಗುವ ಗಣನೀಯ ಹಾನಿಯನ್ನು ಸಹಿಸಿಕೊಂಡು ಅವನು ಅವರೆಲ್ಲರನ್ನೂ ಬಿಡುಗಡೆ ಮಾಡಿದನು. ಇದಲ್ಲದೆ ಯೆರೂಸಲೇಮಿಗೆ ಹೋಗಿ ದೇವರನ್ನು ಆರಾಧಿಸಲು ಆಲಯವನ್ನು ಕಟ್ಟಬೇಕೆಂದು ಆತನು ಆಜ್ಞಾಪಿಸಲಿಲ್ಲವೇ? ಆತನು ಆಜ್ಞೆಯನ್ನು ಹೊರಡಿಸಿದ್ದಲ್ಲದೆ ಆಲಯವನ್ನು ನಿರ್ಮಿಸಲು ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಸಹ ಪೂರೈಸಿದನು. ಈ ಸಾಮ್ಯವನ್ನು ನಾವು ಪರಿಗಣಿಸುವಾಗ 10 ಮೊಹರಿಗಳ ಭವಿಷ್ಯವನ್ನು ಹೊಂದುವವರು, 5 ಮೊಹರಿಗಳ ಭವಿಷ್ಯವನ್ನು ಹೊಂದುವವರು ಮತ್ತು ದುಃಖಕರವಾಗಿ 1 ಮೊಹರಿಗಳ ಭವಿಷ್ಯವನ್ನು ಹೊಂದುವವರು ಸಹ ಇರುತ್ತಾರೆ. ಆದರೆ ದೇವರು ನಮ್ಮೆಲ್ಲರಿಗಾಗಿ ಪರಲೋಕ ರಾಜ್ಯದಲ್ಲಿ ರಾಜವಂಶಸ್ಥರಾದ ಯಾಜಕರ ಸ್ಥಾನದೊಂದಿಗೆ ನಾವು ಯುಗಯುಗಾಂತರಗಳವರೆಗೂ ಅನುಭವಿಸುವ ಮಹಿಮಾನ್ವಿತ ಭವಿಷ್ಯವನ್ನು ಸಿದ್ಧಪಡಿಸುತ್ತಿದ್ದಾರೆ. ಆದ್ದರಿಂದ ನಮ್ಮ ಭವಿಷ್ಯವನ್ನು ಕೇವಲ 1 ಮೊಹರಿಯನ್ನು ಹೊಂದಿರುವ ಭವಿಷ್ಯವನ್ನಾಗಿ ಮಾಡಿಕೊಳ್ಳುವ ಬದಲು 10 ಮೊಹರಿಯನ್ನು ಗಳಿಸುವ ಭವಿಷ್ಯದ ಕಡೆಗೆ ಹೋಗಲು ನಾವು ಪ್ರಯತ್ನಿಸಬೇಕಲ್ಲವೇ? ಯೆಶಾಯನು ಅಧ್ಯಾಯ 60 ವಚನ 1ರಲ್ಲಿರುವ ಪ್ರವಾದನೆಯ ವಾಕ್ಯಗಳನ್ನು ಸಹ ಪರಿಶೀಲಿಸೋಣ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ವಚನ 20ಕ್ಕೆ ಹೋಗೋಣ. ನಿನ್ನ ಸೂರ್ಯನು ಇನ್ನೂ ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನಕ್ಕೆ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೇಗನೆ ಉಂಟುಮಾಡುವೆನು. ಇದು ನಮಗಾಗಿ ಕಾಯುತ್ತಿರುವ ಭವಿಷ್ಯವಾಗಿದೆ. ನಮ್ಮ ಪರಲೋಕದ ತಾಯಿ ಯೆರೂಸಲೇಮಿನ ಮಹಿಮೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಿದಾಗ ಇದು ಚಿಕ್ಕವನಿಂದ ಒಂದು ಕುಲವಾಗುವುದು ಮತ್ತು ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಇದು ಸುಮಾರು 2700 ವರ್ಷಗಳ ಹಿಂದೆಯೇ ದೇವರು ಪ್ರವಾದಿ ಯೆಶಾಯನ ಮೂಲಕ ತಿಳಿಸಿದ ಪ್ರವಾದನಾ ದೃಶ್ಯವಾಗಿದೆ. ಆದ್ದರಿಂದ ಈ ಎಲ್ಲಾ ಪ್ರವಾದನೆಗಳು ಖಂಡಿತವಾಗಿಯೂ ನೆರವೇರುತ್ತವೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ನಾವು ಮುಂದುವರಿಯಬೇಕಲ್ಲವೇ? ಕೋರೆಷನು ತನ್ನ ವಿಷಯದಲ್ಲಿ ನೆರವೇರಿಸಿದ ಕಾರ್ಯಗಳನ್ನು ನೋಡಿ ದೃಢವಾಗಿ ವರ್ತಿಸಿದಂತೆ
ನಾವು ಸಹ ದೇವರ ಪ್ರವಾದನೆಯ ಚಿತ್ತಕ್ಕನುಸಾರ ನಮ್ಮ ಭವಿಷ್ಯವನ್ನು ಸಕ್ರಿಯವಾಗಿ ರೂಪಿಸಿಕೊಳ್ಳಬೇಕಲ್ಲವೇ? ಹಾಗಾದರೆ ದೇವರು ನಮಗೆ ಪ್ರಕಟಪಡಿಸಿರುವ ಇನ್ನೂ ಕೆಲವು ಪ್ರವಾದನ ದೃಶ್ಯಗಳನ್ನು ಪರಿಶೀಲಿಸೋಣ. ಮತ್ತಾಯನು ಅಧ್ಯಾಯ 24. ಮತ್ತಾಯನು ಅಧ್ಯಾಯ 24 ವಚನ 13 ಒಟ್ಟಿಗೆ ನೋಡೋಣ. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಪರಲೋಕರಾಜ್ಯದ ಸುವಾರ್ತೆಯು ಖಂಡಿತವಾಗಿಯೂ ಇಡೀ ಲೋಕದಲ್ಲಿ ಬೋಧಿಸಲಾಗುವುದು. ಆದರೆ ಇದು ಕೇವಲ ಸುವಾರ್ತೆಯನ್ನು ಬೋಧಿಸುವುದರಿಂದ ಕೊನೆಗೊಳ್ಳುವುದಿಲ್ಲ. ದೇವರು ಈ ಭೂಮಿಗೆ ಪುನಃ ಹೇಗೆ ಬರುವುದಾಗಿ ಹೇಳಿದ್ದಾರೆಂದು ನೋಡಲು 1 ಥೆಸಲೋನಿಕದವರಿಗೆ ಅಧ್ಯಾಯ 4 ವಚನ 16 ನೋಡೋಣ. ಈ ವಿಷಯಗಳನ್ನು ನಮ್ಮ ಸ್ವಂತ ಕಣ್ಣುಗಳಿಂದಲೇ ಅನುಭವಿಸಿ ನೋಡಬಲ್ಲ ಪೀಳಿಗೆಯಲ್ಲಿ ನಾವು ಜೀವಿಸುತ್ತಿರುವುದಕ್ಕಾಗಿ ಯಾವಾಗಲೂ ಕೃತಜ್ಞತೆ ಸಲ್ಲಿಸಬೇಕು. ಅಧ್ಯಾಯ 4 ವಚನ 16 ನೋಡೋಣ. ಪ್ರಧಾನದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಇವೆಲ್ಲವೂ ನಾವು ನಿತ್ಯ ಪರಲೋಕರಾಜ್ಯಕ್ಕೆ ಹೋಗುವ ಪ್ರಯಾಣದಲ್ಲಿ ಅನುಭವಿಸಬೇಕಾದ ವಿಷಯಗಳಾಗಿದೆ, ಅಲ್ಲವೇ? ಇದು ಎಷ್ಟು ರೋಮಾಂಚನಕಾರಿಯಾಗಿದೆ! ಈ ಘಟನೆಗಳ ಸರಣಿಯು ಸಂಪೂರ್ಣವಾಗಿ ವಿಸ್ಮಯ ಮತ್ತು ಅದ್ಭುತವಾಗಿದೆ. ದೇವರು ಈ ಎಲ್ಲಾ ವಿಷಯಗಳನ್ನು ಈಗಾಗಲೇ ದಾಖಲಿಸಿದ್ದಾರೆ. ನಮಗೋಸ್ಕರ ದೇವರು 10 ಮಾತ್ರವಲ್ಲದೆ 100 ಮತ್ತು 1000 ಪ್ರವಾದನೆಗಳನ್ನು ನೀಡಿದ್ದಾರೆ. ದೇವರು ಈಗ ಈ ಪ್ರಕ್ರಿಯೆಯ ಮೂಲಕ ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ ಮತ್ತು ಭವಿಷ್ಯದಲ್ಲಿ ನಾವೆಲ್ಲರೂ ಪರಲೋಕರಾಜ್ಯದಲ್ಲಿ ರಾಜವಂಶಸ್ಥದ ಯಾಜಕರಾಗಿ ನೇಮಿಸಲ್ಪಡುತ್ತೇವೆಂದು ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ಈ ಭೂಲೋಕದ ಕ್ಷಣಿಕ ವಿಷಯಗಳಿಗೆ ನಮ್ಮ ಮನಸ್ಸನ್ನು ಕೊಟ್ಟು ಪರಲೋಕದ ನಿತ್ಯ ನಿರೀಕ್ಷೆಯನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ನಾವು ಕೇವಲ 1 ಮೊಹರಿಯನ್ನು ಗಳಿಸಿದವನ ಭವಿಷ್ಯಕ್ಕಿಂತ 10 ಮೊಹರಿಗಳನ್ನು ಗಳಿಸಿದವನ ಭವಿಷ್ಯವನ್ನು ಹೊಂದುವುದು ಹೆಚ್ಚು ಉತ್ತಮವಲ್ಲವೇ? ಇದನ್ನು ಸಾಧಿಸಲು ಇಂದು ನಮಗಿರುವ ಸಮಯದಲ್ಲಿ ಆತನ ವಾಕ್ಯಕ್ಕೆ ಪೂರ್ಣ ವಿಧೇಯತೆಯಿಂದ ಬದುಕೋಣ ಮತ್ತು ಸುವಾರ್ತೆಯನ್ನು ಶ್ರದ್ಧೆಯಿಂದ ಬೋಧಿಸೋಣ. ಹಾಗೆ ಮಾಡುವುದರಿಂದ ನಮ್ಮ ಚೀಯೋನಿನ ಎಲ್ಲಾ ಕುಟುಂಬ ಸದಸ್ಯರು ಕೇವಲ 10 ಮೊಹರಿಗಳನ್ನು ಮಾತ್ರವಲ್ಲದೆ 100,000 ಅಥವಾ 10,000 ಮೊಹರಿಗಳನ್ನು ಗಳಿಸುವಂತವರಾಗಲಿ ಎಂದು ನಾನು ನಿರೀಕ್ಷಿಸುತ್ತೇನೆ. ಕೋರೆಷನು ಅನುಭವಿಸಿದ ಆನಂದ ಮತ್ತು ಆಶ್ಚರ್ಯವನ್ನು ಪರಿಗಣಿಸಿ. ಅವನ ಹೆಸರನ್ನು 100 ವರ್ಷಗಳ ಹಿಂದೆಯೇ ದಾಖಲಿಸಲಾಗಿತ್ತು. ಎಂತಹ ಆಶ್ಚರ್ಯಕರ ವಿಷಯ! ಅವನು ಏನನ್ನು ನೆರವೇರಿಸಬೇಕೆಂಬುದು ಸಹ ದಾಖಲಾಗಿತ್ತು. ಇದು ನಿಜಕ್ಕೂ ಒಂದು ಅದ್ಭುತವಾದ ಸಂಗತಿಯಾಗಿದೆ. ಸುಮಾರು 2700 ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ದಾಖಲಾದ ಪ್ರವಾದಿಗಳ ಪ್ರವಾದನೆಗಳಲ್ಲಿಯೂ ಈ ಯುಗದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದನ್ನು ದೇವರು ಈಗಾಗಲೇ ಪ್ರವಾದಿಸಿದ್ದಾರೆ. 2000 ವರ್ಷಗಳ ಹಿಂದಿನ ಪ್ರವಾದನೆಗಳಲ್ಲಿ ನಾವು ಭವಿಷ್ಯದಲ್ಲಿ ಏನಾಗುತ್ತೇವೆ ಎಂಬುದನ್ನು ದೇವರು ಈಗಾಗಲೇ ದಾಖಲಿಸಿದ್ದಾರೆ. ಇನ್ನು ಮರಣವೂ ದುಃಖವೂ ಗೋಳಾಟವೂ ಇಲ್ಲದಿರುವ ಶಾಶ್ವತವಾದ ಲೋಕವನ್ನು ನಾವು ದೇವರಿಂದ ಬಾಧ್ಯತೆಯಾಗಿ ಪಡೆಯುತ್ತೇವೆ. ನಾವು ಈ ಬಾಧ್ಯತೆಯನ್ನು ಪಡೆಯುತ್ತೇವೆ ಎಂಬ ಸಂಗತಿಯೂ ಈಗಾಗಲೇ ಸತ್ಯವೇದದಲ್ಲಿ ದಾಖಲಾಗಿದೆ. ಇದು ಈ ಲೋಕದಲ್ಲಿರುವ ಒಂದು ಅಪಾರ್ಟ್ಮೆಂಟ್ಗಿಂತ ಹೆಚ್ಚು ಬೆಲೆ ಬಾಳುವಂಥದ್ದಲ್ಲವೇ? ಈ ಭೂಮಿಯ ಮೇಲಿನ 10 ಅಥವಾ 20 ವರ್ಷಗಳ ಅದ್ಭುತ ಜೀವನಕ್ಕಿಂತ ಯುಗಯುಗಾಂತರಗಳಿಗೂ ಶಾಶ್ವತವಾದ ಜೀವನವು ಹೆಚ್ಚು ಮೌಲ್ಯಯುತ ಮತ್ತು ಶ್ರೇಷ್ಠವಲ್ಲವೇ? ನಮ್ಮ ಭವಿಷ್ಯವನ್ನು ಕೋರೆಷನ ಭವಿಷ್ಯದೊಂದಿಗೆ ಹೋಲಿಸಿ ನೋಡೋಣ. ಆತನ ಮಹಿಮೆಯು ನಮಗೆ ಪ್ರಕಟವಾಗುವ ಮಹಿಮೆಯೊಂದಿಗೆ ಹೋಲಿಸಲಾಗದು. ಆದರೂ ಕೋರೆಷನು ಆ ಚಿಕ್ಕ ಪ್ರೇರಣೆಯಿಂದಲೇ ಒಂದು ಮಹತ್ತರವಾದ ಕಾರ್ಯವನ್ನು ಸಾಧಿಸಿದನು. ದೇವರು ನಮಗಾಗಿ ಸಿದ್ಧಪಡಿಸಿರುವ ಭವ್ಯ ಭವಿಷ್ಯವನ್ನು ಗಮನಿಸಿದರೆ ನಾವು ಕಷ್ಟ ಮತ್ತು ದುಃಖದಿಂದ ತುಂಬಿ ಬದುಕಬೇಕೇ? ಈ ಕ್ಷಣದಲ್ಲಿಯೇ ನಾವು ಮತ್ತೊಮ್ಮೆ ನಮ್ಮ ಹೃದಯಗಳಲ್ಲಿ ಹೊಸ ನಿರ್ಣಯವನ್ನು ಮಾಡಿಕೊಂಡು
ದೇವರು ನಮಗೆ ಅನುಗ್ರಹಿಸಿರುವ ಭವಿಷ್ಯದ ನಿರೀಕ್ಷೆಯನ್ನು ಎಂದಿಗೂ ಕಳೆದುಕೊಳ್ಳದೆ ದೃಢವಾಗಿ ಹಿಡಿದುಕೊಳ್ಳೋಣ. ನಾವೆಲ್ಲರೂ ನಮ್ಮ ಮುಂದಿರುವ ಓಟವನ್ನು ಶ್ರದ್ಧೆಯಿಂದ ಓಡುವ ಪರಲೋಕ ಕುಟುಂಬ ಅಂದರೆ ಚೀಯೋನಿನ ಮಕ್ಕಳಾಗಬೇಕೆಂದು ನಾನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.